ಸಾಮಾಜಿಕ ಜಾಲತಾಣಗಳಿಗೆ ಖಡಕ್ ಎಚ್ಚರಿಕೆ. ಇನ್ಮೇಲೆ ಸುಳ್ಳು ಸುದ್ದಿ ಹಬ್ಬಿಸಿದರೆ ಕಠಿಣ ಶಿಕ್ಷೆ. 7 ವರ್ಷ ಜೈಲು, 10 ಲಕ್ಷ ದಂಡ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸುದ್ದಿಗಳನ್ನ ನಂಬೋದಕ್ಕೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದು ಹೊಸ ವಿಷಯ ಏನಲ್ಲ. ಕೆಲವರು ವ್ಯೂಸ್ ಹಾಗೂ ಲೈಕ್ಸ್ಗೋಸ್ಕರ ಹಿಂದೆ ಮುಂದೆ ನೋಡದೆ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಯೇ ಬಿಡ್ತಾರೆ. ಉಳಿದವರು ಅದನ್ನ ಊರೆಲ್ಲ ಹಂಚಿಕೊಂಡು ಅನಾಹುತ ಮಾಡ್ತಾರೆ. ಇಂತಹ ಜವಾಬ್ದಾರಿ ಇಲ್ಲದ ವ್ಯಕ್ತಿಗಳಿಗೆ ಹಾಗೂ ಸಾಮಾಜಿಕ ಜಾಲತಾಣಗಳ ಮಾಧ್ಯಮಗಳಿಗೆ ಕಡಿವಾಣ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಈಗ ಕಠಿಣ ಕ್ರಮವನ್ನ ಜಾರಿ ಮಾಡ್ತಾ ಇದೆ. ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವಂತಹ ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿಗೆ ಕಡಿವಾಣವನ್ನ ಹಾಕಲು ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಇಂತಹ ಕೃತ್ಯಗಳಲ್ಲಿ ಭಾಗಿಯಾದವರಿಗೆ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ಮತ್ತು 10 ಲಕ್ಷ ದಂಡ ವಿಧಿಸುವ ನಿಟ್ಟಿನಲ್ಲಿ ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ಮಸೂದೆ ಸಿದ್ಧಗೊಂಡಿದೆ. ಈಗಾಗಲೇ ಇದನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. ಈ ಮಸೂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಂತಹ ಸುಳ್ಳು ಸುದ್ದಿಗಳಿಗೆ ಸಂಪೂರ್ಣ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಲವಾರು ಅಧಿಕಾರಗಳನ್ನ ನೀಡಲಿದೆ ಎನ್ನುವಂತಹ ಮಾಹಿತಿಯನ್ನ ಮೂಲಗಳು ತಿಳಿಸಿವೆ. ಈ ಮಸೂದೆಯ ಪ್ರಮುಖ ಅಂಶಗಳು ಈ ರೀತಿಯಾಗಿವೆ. ರಾಜ್ಯದೊಳಗೆ ಅಥವಾ ಹೊರ ರಾಜ್ಯದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಸುಳ್ಳು ಸುದ್ದಿಗಳನ್ನ ಹಂಚಿಕೊಂಡ್ರೆ ಅವರ ವಿರುದ್ಧ ಕಾನೂನಿನ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದಾಗಿದೆ. ಈ ನಿಯಮದ ಅಡಿಯಲ್ಲಿ ಸುಳ್ಳು ಸುದ್ದಿಯನ್ನ ಸೃಷ್ಟಿ ಮಾಡುವವರು ಮಾತ್ರ ಅಲ್ಲ, ಅದನ್ನ ಶೇರ್ ಅಥವಾ ಫಾರ್ವರ್ಡ್ ಮಾಡಿ ಹಬ್ಬಿಸುವವರು ಕೂಡ ಅಪರಾಧಿಗಳಾಗ್ತಾರೆ. ಇಷ್ಟೇ ಅಲ್ಲ, ಅವರು ಅಷ್ಟೇ ಗಂಭೀರವಾಗಿ ಶಿಕ್ಷೆಗೆ ಒಳಗಾಗಲಿದ್ದಾರೆ. ಇವುಗಳಲ್ಲಿ ಪ್ರಮುಖ ಶಿಕ್ಷಾರ್ಹ ಅಪರಾಧಗಳು ಅಂದ್ರೆ ಸಾರ್ವಜನಿಕ ಭದ್ರತೆ, ವ್ಯಕ್ತಿಗಳ ತೇಜೋವಧೆ, ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನ ಮತ್ತು ಮುಕ್ತ ಹಾಗೂ ಸ್ವತಂತ್ರ ಚುನಾವಣೆಗಳಿಗೆ ಅಡ್ಡಿಪಡಿಸುವಂತಹ ಪೋಸ್ಟ್ಗಳನ್ನ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಈ ಮಸೂದೆಯಲ್ಲಿ ಸೂಚಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ನಿಯಂತ್ರಣ ಪ್ರಾಧಿಕಾರವನ್ನ ಸ್ಥಾಪಿಸುವುದಕ್ಕೂ ಮಸೂದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾ ಇಟ್ಟು ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವ ಜನರನ್ನ ಗುರುತಿಸಿ ಅಂಥವರಿಗೆ ಶಿಕ್ಷೆ ನೀಡುವ ಉದ್ದೇಶವನ್ನ ಹೊಂದಲಾಗಿದೆ. ಇದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ನೇತೃತ್ವದಲ್ಲಿ 6 ಸದಸ್ಯರ ಸಮಿತಿಯೊಂದನ್ನ ರಚಿಸಲಾಗುತ್ತೆ. ಸುಳ್ಳು ಸುದ್ದಿಗಳ ಪ್ರಕರಣಗಳ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸಲು ಈ ಮಸೂದೆ ಅವಕಾಶ ನೀಡಿದ್ದು ಕಾನೂನಿನ ಪ್ರಕ್ರಿಯೆಗಳು ಕೂಡ ವೇಗವಾಗಿ ನಡೆಯಲಿದೆ. ಈ ಮಸೂದೆ ಸಮರ್ಪಕವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಬೆಳವಣಿಗೆ. ಅನೇಕ ಜನರು ಸಾಮಾಜಿಕ ಜಾಲತಾಣಗಳನ್ನ ಕಸದ ತೊಟ್ಟಿಗಿಂತ ಕಡೆಯಾಗಿ ಮಾಡಿಕೊಂಡಿದ್ದಾರೆ. ಸತ್ಯವನ್ನ ಹೇಳಬೇಕಾದಂತಹ ಜಾಗದಲ್ಲಿ ಸುಳ್ಳುಗಳನ್ನ ಹೇಳಿ ಮಾನಹಾನಿ ಮಾಡುವುದು ಕೆಲವರಿಗೆ ಹವ್ಯಾಸವಾಗಿದೆ. ಆ ಸುಳ್ಳು ಸುದ್ದಿ ಸತ್ಯವಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ಆಗೋ ನಷ್ಟ ಆಗಿ ಹೋಗಿರುತ್ತೆ. ಆಗಿರೋ ಮಾನಹಾನಿಯನ್ನ ಸರಿಪಡಿಸೋದಕ್ಕೂ ಆಗದಂತಹ ಸ್ಥಿತಿಗೆ ಬಂದು ತಲುಪಿರುತ್ತೆ. ಈ ನಿಟ್ಟಿನಲ್ಲಿ ಈ ಮಸೂದೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು. ಆದ್ರೆ ಇದು ಕೂಡ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡಿದ್ರೆ ಮತ್ತೊಂದು ರೀತಿಯ ದುರ್ಬಳಕೆ ಆಗದೇ ಇರೋದಿಲ್ಲ. ಅಧಿಕಾರದಲ್ಲಿ ಇರುವಂತಹ ಪಕ್ಷ ಸತ್ಯ ಹೇಳೋ ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕೆ ಈ ಮಸೂದೆಯನ್ನ ಬಳಸಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಪಕ್ಷ ಹಾಗೂ ಸರ್ಕಾರದ ವಿರುದ್ಧ ಸಾಕಷ್ಟು ಸತ್ಯಾಂಶಗಳನ್ನ ಹೊರಹಾಕೋ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರುತ್ತೆ. ಇದು ಅನೇಕ ಬಾರಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋದು ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಇಂತಹ ಸತ್ಯದ ಸುದ್ದಿ, ಲೇಖನ ಅಥವಾ ಪೋಸ್ಟ್ಗಳನ್ನು ಈ ಮಸೂದೆಯ ಅಡಿಯಲ್ಲಿ ಹಣಿಯುವ ತಂತ್ರ ಇದ್ರೂ ಆಶ್ಚರ್ಯ ಏನೂ ಇಲ್ಲ. ಈ ಮೂಲಕ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನವನ್ನೇನಾದ್ರೂ ಮಾಡಿದ್ರೆ ಅದು ಪ್ರಜಾಪ್ರಭುತ್ವದ ದುರಂತ ಕೂಡ ಆಗುತ್ತೆ. ಒಂದು ಕಾಲದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದ್ರಲ್ಲಿ ಇದೇ ಸಾಮಾಜಿಕ ಜಾಲತಾಣ ಮಹತ್ವ ಪಾತ್ರ ವಹಿಸಿತ್ತು. ಇವತ್ತಿಗೂ ಬಿಜೆಪಿ ಸಾಮಾಜಿಕ ಜಾಲತಾಣವೇ ಪ್ರಬಲ ಅಸ್ತ್ರ. ರಾಜ್ಯದಲ್ಲಿಯೂ ಬಿಜೆಪಿ ಅಷ್ಟೋ ಇಷ್ಟೋ ಸುದ್ದಿಯಲ್ಲಿದೆ ಅಂದ್ರೆ ಅದು ಸಾಮಾಜಿಕ ಜಾಲತಾಣಗಳ ಮೂಲಕವೇ ಹೊರತು ಕೆಲಸಕ್ಕೆ ಬಾರದ ನಾಯಕರಿಂದಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ತರ್ತಾ ಇರೋ ಈ ಮಸೂದೆ ಕೂಡ ಬಿಜೆಪಿಯ ಈ ಶಕ್ತಿಯನ್ನ ಮಟ್ಟ ಹಾಕೋದಕ್ಕೆ ಅನ್ನೋದು ರಾಜಕೀಯ ಲೆಕ್ಕಾಚಾರವಾಗಿದ್ರೂ ಆಶ್ಚರ್ಯವೇನೂ ಇಲ್ಲ.
ಈ ಮಸೂದೆ ಜನಸಾಮಾನ್ಯರಿಗಿಂತ ರಾಜಕೀಯ ಮೇಲಾಟಕ್ಕೆ ಹೆಚ್ಚು ದುರ್ಬಳಕೆ ಆಗುವುದು ನಿಶ್ಚಿತ. ಕಾಂಗ್ರೆಸ್ ಪಕ್ಷ ತಮ್ಮ ಸಾಮಾಜಿಕ ಜಾಲತಾಣ ವ್ಯವಸ್ಥೆಯನ್ನ ಎಷ್ಟೇ ಬಲಪಡಿಸೋ ಪ್ರಯತ್ನ ಮಾಡಿದ್ರೂ ಯಶಸ್ವಿಯಾಗ್ತಾ ಇಲ್ಲ. ಹಾಗಾಗಿ ಈ ಮಸೂದೆಯ ಮೂಲಕ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಶಕ್ತಿಯನ್ನ ಕುಂದಿಸುವ ಪ್ರಯತ್ನ ಇದಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವುದಂತೂ ಸತ್ಯ. ಒಟ್ಟಾರೆಯಾಗಿ ಯಾರು ಅಧಿಕಾರದಲ್ಲಿರ್ತಾರೋ ಅವರು ತಮ್ಮ ಎದುರಾಳಿಗಳನ್ನ ಮಣಿಸೋದಕ್ಕಾಗಿ ಇಂತಹ ತಂತ್ರಗಳನ್ನ ಮಾಡೋದು ಹೊಸದೇನೂ ಅಲ್ಲ. ಆದ್ರೆ ಇದಕ್ಕೆ ಬಳಕೆಯಾಗೋದು, ದುರ್ಬಳಕೆ ಆಗೋದು ಮಾತ್ರ ಜನಸಾಮಾನ್ಯರು ಅನ್ನೋದು ವಿಪರ್ಯಾಸ.